ನಮಸ್ಕಾರ ಸ್ನೇಹಿತರೆ, ಕುತೂಹಲ ವೇದಿಕೆಗೆ ಸ್ವಾಗತ. ಭಾರತೀಯ ಪುರಾಣಗಳಲ್ಲಿ ಭಕ್ತಿ, ಶಕ್ತಿ ಮತ್ತು ಬುದ್ಧಿ ಮೂರು ಒಂದೇ ರೂಪದಲ್ಲಿ ಕಾಣಿಸಿದರೆ ಅದು ಹನುಮಂತನ ರೂಪ. ಆದರೆ ಇಷ್ಟು ಮಹಾನ್ ವ್ಯಕ್ತಿತ್ವ ಹೊಂದಿದ ಹನುಮಂತ ಹೇಗೆ ಹುಟ್ಟಿದರು? ಅವರ ಜನ್ಮದ ಹಿಂದಿನ ಕಥೆ ಏನು ಎಂದು ನಾವು ಕೇಳೋಣ. ಹನುಮಂತನ ಪ್ರಸಿದ್ಧ ಜನ್ಮ ಕಥೆ. ಅಂಜನಾ ಯಾರು? ಅಂಜನಾ ಒಬ್ಬ ಶುದ್ಧ ಮನಸ್ಸಿನ ತಪಸ್ವಿನಿ. ಪುರಾಣಗಳ ಪ್ರಕಾರ ಅವಳು ಹಿಂದೆ ಪುಂಜಿಕಾಸ್ಥಳ ಎಂಬ ಅಪ್ಸರೆಯಾಗಿದ್ದಳು. ಒಂದು ಸಂದರ್ಭದಲ್ಲಿ ಅವಳು ಮಾಡಿದ ತಪ್ಪಿನ ಕಾರಣ ಒಬ್ಬ ಋಷಿಯ ಶಾಪದಿಂದ ಅವಳು ಭೂಮಿಯಲ್ಲಿ ವಾನರ ರೂಪದಲ್ಲಿ ಜನ್ಮ ಪಡೆದಳು. ಆ ಶಾಪದೊಂದಿಗೆ ಒಂದು ಷರತ್ತು ಕೂಡ ಇತ್ತು. ನೀನು ಒಬ್ಬ ಮಹಾವೀರನಿಗೆ ಜನ್ಮ ನೀಡಿದಾಗ ಈ ಶಾಪದಿಂದ ಮುಕ್ತಿ ಪಡೆಯುತ್ತೇಯೇ? ಈ ಕಾರಣದಿಂದಲೇ ಅಂಜನಾ ತನ್ನ ಜೀವನವೆಲ್ಲ ತಪಸ್ಸಿಗೆ ಅರ್ಪಿಸಿದಳು. ಅಂಜನೆಯ ಕಠಿಣ ತಪಸ್ಸು. ಅಂಜನಾ ಪರ್ವತ ಅರಣ್ಯಗಳಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ದಳು. ಅವಳ ಜೀವನ ತುಂಬ ಸರಳವಾಗಿತ್ತು. ಆದರೆ ಅವಳ ಮನಸ್ಸು ಸದಾ ದೇವರಲ್ಲಿ ಲೀನವಾಗಿತ್ತು. ಪ್ರತಿದಿನವೂ ಅವಳು ಭಕ್ತಿಯಿಂದ ಪವನ ದೇವರನ್ನು ಧ್ಯಾನಿಸುತ್ತಿದ್ದಳು. ಅವಳ ತಪಸ್ಸಿನಲ್ಲಿ ಯಾವುದೇ ಸ್ವಾರ್ಥ ಇರಲಿಲ್ಲ. ಅಲ್ಲಿ ಇದ್ದದ್ದು ಧರ್ಮ ಮತ್ತು ದೇವರ ಇಚ್ಛೆ ಮಾತ್ರ. ಕೊನೆಗೂ ಅವಳ ಭಕ್ತಿಗೆ ದೇವತೆಗಳ ಗಮನ ಸೆಳೆಯಿತು. ಪವನ ದೇವರ ಅನುಗ್ರಹ. ಅಂಜನೆಯ ತಪಸ್ಸಿಗೆ ಅತಿಯಾಗಿ ಸಂತೋಷಪಟ್ಟು ಪವನ ದೇವರು ಪ್ರತ್ಯಕ್ಷರಾದರು. ಅವರು ಯೋಚಿಸಿದರು, ಈ ಭೂಮಿಯಲ್ಲಿ ಶ್ರೀರಾಮನ ಮಹಾಕಾರ್ಯಕ್ಕೆ ಒಬ್ಬ ಅಪಾರ ಶಕ್ತಿಯುಳ್ಳ ಸೇವಕ ಬೇಕು. ಆ ಸೇವಕನಾಗಿ ಹನುಮಂತನನ್ನು ಆಯ್ಕೆ ಮಾಡಲಾಯಿತು. ಪವನ ದೇವರು ತಮ್ಮ ದೈವಿಕ ಶಕ್ತಿಯನ್ನು ಅಂಜನೆಯ ಗರ್ಭಕ್ಕೆ ನೀಡಿದರು. ಅದೇ ಕಾರಣದಿಂದಲೇ ಹನುಮಂತನನ್ನು ಪವನಪುತ್ರ ಎಂದು ಕರೆಯುತ್ತಾರೆ. ಹನುಮಂತನ ದೈವಿಕ ಜನನ. ಒಂದು ಶುಭ ಮುಹೂರ್ತದಲ್ಲಿ ಅಂಜನೆಯ ಗರ್ಭದಿಂದ ಒಬ್ಬ ಅಪೂರ್ವ ಮಗು ಜನಿಸಿತು. ಮಗುವಿನ ಮುಖದಲ್ಲಿ ತೇಜಸ್ಸು, ಕಣ್ಣುಗಳಲ್ಲಿ ಧೈರ್ಯ, ದೇಹದಲ್ಲಿ ಅಸಾಮಾನ್ಯ ಬಲ. ಅವನು ಅಳಲಿಲ್ಲ, ಭಯಪಡಲಿಲ್ಲ. ಎಲ್ಲ ವಾನರರು ಹೇಳಿಕೊಂಡರು, ಈ ಮಗು ಸಾಮಾನ್ಯವಲ್ಲ. ಆ ಮಗುವಿಗೆ ಹನುಮಂತ ಎಂದು ನಾಮಕರಣವಾಯಿತು. ದೇವತೆಗಳ ಆಗಮನ. ಹನುಮಂತನ ಜನನ ಸುದ್ದಿ ದೇವಲೋಕವನ್ನು ತಲುಪಿತು. ದೇವತೆಗಳು ಒಟ್ಟಾಗಿ ಬಂದು ಆತನಿಗೆ ವರಗಳನ್ನು ನೀಡಿದರು. ಬ್ರಹ್ಮದೇವರು ಹೇಳಿದರು, ನಿನಗೆ ಯಾವ ಅಸ್ತ್ರವೂ ಹಾನಿ ಮಾಡಲಾರದು. ವಿಷ್ಣುದೇವರು ಹೀಗೆ ವರ ಕೊಟ್ಟರು, ಧರ್ಮದ ಕಾರ್ಯದಲ್ಲಿ ನೀನು ಸದಾ ಜಯಶೀಲನಾಗಿರು. ಇಂದ್ರದೇವರು, ನಿನ್ನ ದೇಹ ವಜ್ರದಂತೆ ಗಟ್ಟಿಯಾಗಿರಲಿ ಎಂದರು. ಅಗ್ನಿದೇವರು, ಬೆಂಕಿ ನಿನಗೆ ಏನೂ ಮಾಡಲಾರದು ಎಂದರು. ಪವನದೇವರು, ನಿನಗೆ ಅಪಾರ ವೇಗ ಮತ್ತು ಶಕ್ತಿ ದೊರೆಯಲಿದೆ ಎಂದು ವರಗಳನ್ನು ನೀಡಿದರು. ಈ ಎಲ್ಲ ವರಗಳಿಂದ ಹನುಮಂತನು ಅದ್ಭುತ ಶಕ್ತಿಯುಳ್ಳವನಾದ. ಬಾಲ ಹನುಮಂತ ಮತ್ತು ಸೂರ್ಯನ ಘಟನೆ. ಬಾಲ ಹನುಮಂತ ತುಂಬ ಚಂಚಲನಾಗಿದ್ದ. ಒಂದು ದಿನ ಆಕಾಶದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ಸೂರ್ಯನನ್ನು ನೋಡಿ ಅದನ್ನು ಒಂದು ದೊಡ್ಡ ಹಣ್ಣೆಂದು ಭಾವಿಸಿದ. ಅವನ ಮನಸ್ಸಿನಲ್ಲಿ ಒಂದೇ ಯೋಚನೆ, ಇಷ್ಟು ದೊಡ್ಡದ್ದು, ಇಷ್ಟು ಪ್ರಕಾಶಮಾನವಾಗಿರುವ ಹಣ್ಣು ನನಗೆ ಬೇಕು ಎಂದು ಬಾಲ ಹನುಮಂತ ಯಾವುದೇ ಭಯವಿಲ್ಲದೆ ಆಕಾಶದ ಕಡೆಗೆ ಹಾರಿದ. ಅವನ ವೇಗ, ಶಕ್ತಿ ಮತ್ತು ಧೈರ್ಯವನ್ನು ನೋಡಿ ಆಕಾಶದಲ್ಲಿದ್ದ ದೇವತೆಗಳೇ ಆಶ್ಚರ್ಯದಿಂದ ಬೆಚ್ಚಿಬಿದ್ದರು. ಇಂದ್ರನ ವಜ್ರ ಮತ್ತು ಪವನದೇವನ ಕೋಪ.
ಬಾಲ ಹನುಮಂತನ ಹಾರಾಟದಿಂದ ಲೋಕದಲ್ಲಿ ಗೊಂದಲ ಉಂಟಾಗಬಹುದು ಎಂದು ಭಾವಿಸಿದ ಇಂದ್ರದೇವರು ಅವನನ್ನು ತಡೆಯಲು ನಿರ್ಧರಿಸಿದರು. ತಮ್ಮ ವಜ್ರಾಯುಧವನ್ನು ಹನುಮಂತನ ಕಡೆಗೆ ಪ್ರಯೋಗಿಸಿದರು. ಆ ವಜ್ರ ಹನುಮಂತನ ಗಲ್ಲಕ್ಕೆ ತಾಕಿತು. ಆಘಾತದಿಂದ ಬಾಲ ಹನುಮಂತ ಮೂರ್ಛೆ ಹೋದ ಮತ್ತು ಭೂಮಿಗೆ ಬೀಳಲಾರಂಭಿಸಿದ. ಈ ದೃಶ್ಯವನ್ನು ಕಂಡ ಪವನದೇವರು ತೀವ್ರವಾಗಿ ಕೋಪಗೊಂಡರು. ಅವರ ಕೋಪ ತುಂಬಾ ತೀವ್ರವಾಗಿತ್ತು. ಅವರು ಗಾಳಿಯ ಅರಿವನ್ನೇ ನಿಲ್ಲಿಸಿದರು. ಗಾಳಿ ನಿಂತ ತಕ್ಷಣ ಭೂಮಿಯಲ್ಲಿರುವ ಜೀವಿಗಳಿಗೆ ಉಸಿರಾಡಲು ಕಷ್ಟವಾಯಿತು. ಲೋಕದಲ್ಲಿ ಎಲ್ಲೆಡೆ ಅಶಾಂತಿ ಹರಡಿತು. ದೇವತೆಗಳ ಕ್ಷಮೆ. ಲೋಕದ ಸ್ಥಿತಿ ಕೆಟ್ಟಿರುವುದನ್ನು ಕಂಡು ಎಲ್ಲ ದೇವತೆಗಳು ಪವನದೇವರ ಬಳಿಗೆ ಬಂದು ಕ್ಷಮೆ ಕೇಳಿದರು. ನಮ್ಮ ತಪ್ಪಿಗೆ ಕ್ಷಮೆ ಕೊಡಿ ಎಂದು ವಿನಂತಿಸಿಕೊಂಡರು. ಅವರ ಮನವಿಗೆ ಸ್ಪಂದಿಸಿದ ಪವನದೇವರು ಮತ್ತೆ ಗಾಳಿಯನ್ನು ಬೀಸಲು ಆರಂಭಿಸಿದರು. ಅದೇ ಸಮಯದಲ್ಲಿ ದೇವತೆಗಳು ಬಾಲ ಹನುಮಂತನಿಗೆ ಇನ್ನಷ್ಟು ವರಗಳನ್ನು ಕೊಟ್ಟರು. ಹಾಗಾಗಿ ಅವನ ಜೀವ ಉಳಿಯಿತು. ಅವನ ಶಕ್ತಿ ಇಂದಿಗಿಂತಲೂ ಹೆಚ್ಚಾಯಿತು. ಆ ಕ್ಷಣದಿಂದಲೇ ಬಾಲ ಹನುಮಂತನು ಮಹಾವೀರ ಹನುಮಂತನಾಗಿ ಗುರುತಿಸಲ್ಪಟ್ಟನು. ಶಕ್ತಿಯನ್ನು ಮರೆಸಿದ ಶಾಪ. ಬಾಲ್ಯದಲ್ಲಿ ಹನುಮಂತನ ಶಕ್ತಿ ಮತ್ತು ಚಂಚಲ ಆಟಗಳಿಂದ ಕೆಲವು ಋಷಿಗಳಿಗೆ ತೊಂದರೆ ಉಂಟಾಯಿತು. ಅವರು ಕೋಪದಿಂದಲ್ಲ, ಲೋಕದ ಕಲ್ಯಾಣಕ್ಕಾಗಿ ಹೀಗೆ ಶಾಪ ನೀಡಿದರು. ನೀನು ನಿನ್ನ ಶಕ್ತಿಯನ್ನು ಮರೆತು ಬಿಡುವೆ. ಸರಿಯಾದ ಸಮಯದಲ್ಲಿ ಯಾರಾದರೂ ನೆನಪಿಸಿದಾಗ ಮಾತ್ರ ನಿನ್ನ ಶಕ್ತಿ ಮತ್ತೆ ಜಾಗೃತವಾಗುತ್ತದೆ. ಈ ಶಾಪವೇ ಮುಂದೆ ರಾಮಾಯಣದ ಪ್ರಮುಖ ಘಟನೆಗಳಿಗೆ ಕಾರಣವಾಯಿತು. ಹನುಮಂತನ ಜನ್ಮದ ಗುರಿ. ಹನುಮಂತನ ಜನ್ಮದ ಏಕೈಕ ಗುರಿ ಶ್ರೀರಾಮನ ಸೇವೆ. ರಾಮನ ಹೆಸರನ್ನು ಕೇಳಿದ ಕ್ಷಣದಲ್ಲೇ ಅವನೊಳಗಿನ ಮರೆತ ಶಕ್ತಿ ಪೂರ್ಣವಾಗಿ ಜಾಗೃತವಾಯಿತು. ಹಾಗಾದರೆ ಸ್ನೇಹಿತರೆ, ಹನುಮಂತನ ಜನ್ಮ ಕಥೆ ನಮಗೆ ಧೈರ್ಯ, ಭಕ್ತಿ ಮತ್ತು ದೃಢ ನಂಬಿಕೆಯನ್ನು ಕಲಿಸುತ್ತದೆ. ಜೀವನದಲ್ಲಿ ಕಷ್ಟ ಬಂದಾಗ, ಭಯ ಎದುರಾದಾಗ ಹನುಮಂತನನ್ನು ನೆನಪಿಸಿಕೊಂಡರೆ ನಮ್ಮೊಳಗಿನ ಶಕ್ತಿಯು ಜಾಗೃತವಾಗುತ್ತದೆ. ಈ ಕತೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.